ನಮ್ಮೆಲ್ಲರಿಗೂ ಒಂದು ಆಸೆ ಇರುತ್ತೆ. ಜೀವನದ ಕೊನೆಯಲ್ಲಿ ಸಾಧಿಸಲೇಬೇಕು ಅನ್ನೋ ಒಂದು ಗುರಿ ಇರುತ್ತೆ. ಜೀವನದ ಎಲ್ಲವನ್ನು ಹೋರಾಟ ಮಾಡಿ ಅದನ್ನು ಸಾಧಿಸಿದ್ರು ಕೂಡ ಕೊನೆಗೆ ನಾವೆಲ್ಲರೂ ಬಯಸೋದು ನೆಮ್ಮದಿಯನ್ನು. ಯಾಕೆಂದರೆ ಎ ಮ್ಯಾನ್ ಆಲ್ವೇಸ್ ಸೆಟಲ್ ವೇರ್ ದೇರ್ ಇಸ್ ಪೀಸ್. ಇದನ್ನೇ ಮೈಕಲ್ ಕಾರ್ಲಿಯೋನೆ ಕೂಡ ಬಯಸಿರೋದು. ಅಂಡರ್ ವರ್ಲ್ಡ್, ಗ್ಯಾಂಗ್ ವಾರ್ಸ್, ಈ ಎಲ್ಲದರ ಮಧ್ಯೆ ಅವನ ಕೋರಲ್ಲಿ ಮೈಕಲ್ ಕಾರ್ಲಿಯೋನೆ ಬೇಕಾಗಿರೋದು ನೆಮ್ಮದಿ. ಅವನ ಈ ದಾರಿಯಲ್ಲಿ ಅಡ್ಡವಾಗಿದ್ದು ಈ ಇನ್ಸಿಡೆಂಟು. ನಾವೇನಾದರೂ ಅಚೀವ್ ಮಾಡಬೇಕು ಅಂದರೆ ನಾವು ಮೊದಲು ಬದುಕಿರಬೇಕು. ಹಾಗೆ ಅದನ್ನು ಸಂಭ್ರಮಿಸೋಕೆ ನಾವು ಪ್ರೀತಿ ಮಾಡೋರು ನಮ್ಮ ಜೊತೆಗಿರಬೇಕು. ಅದಕ್ಕೋಸ್ಕರನೇ ತನ್ನ ತಂದೆಗಾಗಿ, ತನ್ನ ಫ್ಯಾಮಿಲಿಗೋಸ್ಕರ, ಹಾಗೆ ತನ್ನನ್ನು ತಾನು ರಕ್ಷಿಸ್ಕೊಳ್ಳೋದಕ್ಕೆ ಮೈಕಲ್ ಕಾರ್ಲಿಯೋನೆ ಕೆಲವು ನಿರ್ಧಾರಗಳನ್ನ ತಗೋಬೇಕಿತ್ತು. ತಗೊಂಡ ಕೂಡ. ಇದು ಮೈಕಲ್ ಕಾರ್ಲಿಯೋನೆ ತನ್ನನ್ನು ಸನ್ನಿ ಕಾರ್ಲಿಯೋನೆ ನೋಡೋ ಕೊನೆಯ ಕ್ಷಣ. ಮೈಕಲ್ ಕಾರ್ಲಿಯೋನೆ ಸಲೋಜ ನೋಡೋದಾಕಿರ್ಬೋದು, ಆದರೆ ಡ್ರಗ್ಸ್ ಅನ್ನೋದು ಇನ್ನೂ ಇದೆಯಲ್ಲ. ಉಳಿದ 4 ಫ್ಯಾಮಿಲೀಸ್ಗೆ ಡ್ರಗ್ ಬಿಸ್ನೆಸ್ಸು ತುಂಬ ಇಂಪಾರ್ಟೆಂಟ್ ಆಗಿತ್ತು. ಅದನ್ನು ಅಚೀವ್ ಮಾಡೋ ದಾರಿಯಲ್ಲಿ ಮೊದಲನೇ ಬಲಿನೇ ಸನ್ನಿ ಕಾರ್ಲಿಯೋನೆ. ಅವನ ಫ್ಯಾಮಿಲಿ ಮೆಂಬರಲ್ಲಿ ಒಬ್ಬನ್ನ ಬುಕ್ ಮಾಡೋ ಮೂಲಕ ಮೋಸ ಮಾಡಿ ಸನ್ನಿ ಕಾರ್ಲಿಯೋನೆನ ಹೊಡೆದಾಕ್ತಾರೆ. ತನ್ನ ಮಗ ಸನ್ನಿ ಕಾರ್ಲಿಯೋನೆ ಅಸಾಸಿನೇಷನ್ ಆದಮೇಲೆ ಈ ವಾರ್ನ ಕಂಟಿನ್ಯೂ ಮಾಡಬಾರ್ದು, ಹಾಗೆ ಈ ಡ್ರಗ್ ಡೀಲಿಂದ ಆಗ್ತಾ ಇರೋ ಈ ವಾರ್ನ ನಿಲ್ಲಿಸಬೇಕು ಅಂತ ಗಾಡ್ ಫಾದರು ಎಲ್ಲ ಫ್ಯಾಮಿಲೀಸ್ ಜೊತೆ ಒಂದು ಮೀಟಿಂಗ್ನ ಅರೇಂಜ್ ಮಾಡಿಸ್ತಾರೆ. ವುಮೆನ್ ಮತ್ತು ಚಿಲ್ಡ್ರನ್ಸಿಂದ ಡ್ರಗ್ಸ್ನ ದೂರ ಇಡಬೇಕು, ಹಾಗೆ ಸಿಸಿಲಿಯಲ್ಲಿರೋ ತನ್ನ ಮಗ ಮೈಕಲ್ ಕಾರ್ಲಿಯೋನೆನ ಸುರಕ್ಷಿತವಾಗಿ ನ್ಯೂಯಾರ್ಕ್ಗೆ ಕರ್ಕೊಂಬರ್ಬೇಕು ಅಂತ ಗಾಡ್ ಫಾದರ್ನ ಉದ್ದೇಶ ಆಗಿರುತ್ತೆ. ಗಾಡ್ ಫಾದರ್ನ ಮಾತುಗಳು ರೀಸನ್ಸ್ ಆಗಿರ್ತವೆ, ಅವರ ರಿಕ್ವೆಸ್ಟು ಆರ್ಡರ್ಸ್ ಆಗಿರ್ತವೆ, ಹಾಗೆ ಅವ್ರು ಕೊಡೋ ಎಕ್ಸ್ಪ್ಲನೇಷನ್ನು ಥ್ರೆಡ್ಸ್ ಆಗಿರ್ತವೆ. ಇದನ್ನು ಈ ಮೀಟಿಂಗಲ್ಲಿ ಗಾಡ್ ಫಾದರ್ ಮಾತಾಡೋ ರೀತಿಯನ್ನು ನೀವು ನೋಡಿ ಅಬ್ಸರ್ವ್ ಮಾಡ್ಬೋದು. ಸ್ಯಾಂಟಿನೋ ಮತ್ತು ಸಿಸಿಲಿಯಲ್ಲಿ ಮೈಕಲ್ ಕಾರ್ಲಿಯೋನೆ ಮದುವೆ ಆಗಿ ಅಸಾಸಿನೇಟ್ ಆಗಿದ್ದ ಅಪೋಲೋನಿಯಾ ಕ್ಯಾರೆಕ್ಟರ್ಗಳನ್ನ ಕಪೋಲ ಅವರು ಸ್ಟೇಕ್ ಕ್ಯಾರೆಕ್ಟರ್ಗಳ ಥರ ಯೂಸ್ ಮಾಡಿದ್ದಾರೆ. ಒಬ್ಬ ಹೀರೋಗೆ ಎಕ್ಸ್ಟರ್ನಲ್, ಇಂಟರ್ನಲ್ ಮತ್ತು ಫಿಲಾಸಫಿಕಲ್ ಗೋಲ್ಸ್ ಅಂತ 3 ಇರ್ತವೆ. ಆ 3 ಗೋಲ್ಗಳನ್ನು ಕೆಲವು ಸ್ಟೇಕ್ ಕ್ಯಾರೆಕ್ಟರ್ಗಳು ರೆಪ್ರೆಸೆಂಟ್ ಮಾಡ್ತಾ ಇರ್ತವೆ. ಮೈಕಲ್ ಕಾರ್ಲಿಯೋನೆಯ ಈ ಹೀರೋ ಜರ್ನಿಯಲ್ಲಿ ಎಕ್ಸ್ಟರ್ನಲ್ ಅಥವಾ ಫಿಸಿಕಲ್ ಗೋಲು ತನ್ನ ತಂದೆಯ ಅಂಡರ್ವರ್ಲ್ಡ್ ಬಿಸ್ನೆಸ್ ಮತ್ತು ಫ್ಯಾಮಿಲಿ ಬಿಸ್ನೆಸ್ಗಳನ್ನ ಲೆಜಿಟಿಮೇಟ್ ಮಾಡೋದು, ಹಾಗೆ ತನ್ನ ಫ್ಯಾಮಿಲಿಯನ್ನು ಕಾಪಾಡ್ಕೊಳ್ಳೋದು. ಇಂಟರ್ನಲ್ ಅಥವಾ ಎಮೋಷ್ನಲ್ ಗೋಲು ರಿವೆಂಜು. ಏಕೆಂದರೆ ಇಂಟರ್ನಲ್ ಅಥವಾ ಎಮೋಷ್ನಲ್ ಗೋಲಲ್ಲಿ ಪ್ರೀತಿ, ಮಮತೆ, ಸ್ನೇಹ ಮತ್ತು ಬಾಂಧವ್ಯಗಳು ಸೇರಿರ್ತವೆ. ಅಪೋಲೋನಿಯಾಳ ಪ್ರೀತಿ ಹಾಗೆ ಸ್ಯಾಂಟಿನೋನ ಮಮತೆಯನ್ನು ಕಳ್ಕೊಂಡಿರೋ ಮೈಕಲ್ ಕಾರ್ಲಿಯೋನೆ ಅದನ್ನು ಡಿಸ್ಟ್ರಾಯ್ ಮಾಡೋದ್ರ ಮೇಲೆ ರಿವೆಂಜ್ ತಗೊಳ್ಳೋದೇ ಅವನ ಎಮೋಷ್ನಲ್ ಗೋಲ್ ಆಗಿರುತ್ತೆ. 3ನೇದು ಫಿಲಾಸಫಿಕಲ್ ಅಥವಾ ಸ್ಪಿರಿಚುವಲ್ ಗೋಲು. ಮೈಕಲ್ ಕಾರ್ಲಿಯೋನೆಗೆ ಇಷ್ಟೆಲ್ಲ ನಡೀತಿರೋದರ ಮಧ್ಯೆ ಅವನಿಗೆ ಅಲ್ಟಿಮೇಟಾಗಿ ಬೇಕಾಗಿರೋದು ಶಾಂತಿ ಮತ್ತು ನೆಮ್ಮದಿ. ಆ ಶಾಂತಿ ಮತ್ತು ನೆಮ್ಮದಿಯನ್ನು ಮೈಕಲ್ ಕಾರ್ಲಿಯೋನೆ ಹೇಗೆ ಪಡ್ಕೊಳ್ತಾನೆ ಅನ್ನೋದು ಈ ಮೂವಿಯ ಆತ್ಮ. ಈ ಸ್ಟೇಕ್ ಕ್ಯಾರೆಕ್ಟರ್ಗಳ ಜೊತೆ ಮೈಕಲ್ ಕಾರ್ಲಿಯೋನೆ ಅಥವಾ ಹೀರೋ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದ್ರ ಜೊತೆ ಆಡಿಯನ್ಸು ಕನೆಕ್ಟ್ ಆಗಿರ್ತಾರೆ. ಸ್ಯಾಂಟಿನೋ ಕಾರ್ಲಿಯೋನೆ ಜೊತೆ ನಾವೆಲ್ಲ ರಿಲೇಟ್ ಆಗ್ತೀವಿ, ಯಾಕೆಂದರೆ ನಾವು ನಮ್ಮ ಪ್ರೀತಿ ಪಾತ್ರರಿಗೆ ಯಾರು ತೊಂದರೆ ಕೊಟ್ಟಾಗ ಸನ್ನಿ ಕಾರ್ಲಿಯೋನೆ ಥರನೇ ರಿಯಾಕ್ಟ್ ಮಾಡ್ತೀವಿ. ಆದರೆ ಸೊಸೈಟಿಯ ಲಾ ಆಫ್ ದಿ ಲ್ಯಾಂಡ್ಗೆ ಕಟ್ಟು ಬಿದ್ದು ಆ ಫೀಲಿಂಗ್ನ ತಡ್ಕೊಳ್ತೀವಿ. ಅದಕ್ಕೇ ಸನ್ನಿ ಕಾರ್ಲಿಯೋನೆನ ಅಸಾಸಿನೇಟ್ ಮಾಡಿದ ತಕ್ಷಣ ಆಡಿಯನ್ಸು ಅದ್ರ ಜೊತೆ ಕನೆಕ್ಟ್ ಆಗಿದ್ದರಿಂದ, ಹಾಗೆ ಸನ್ನಿ ಕಾರ್ಲಿಯೋನೆಯ ಅಸಾಸಿನೇಷನ್ಗೆ ಮೈಕಲ್ ಕಾರ್ಲಿಯೋನೆ ಹೇಗೆ ರಿವೆಂಜ್ ತಗೋತಾನೆ ಅನ್ನೋದು, ಹಾಗೆ ಮೈಕಲ್ ಕಾರ್ಲಿಯೋನೆ 3 ಗೋಲ್ನ ಹೇಗೆ ಅಚೀವ್ ಮಾಡ್ತಾನೆ ಅನ್ನೋ ವಿಷಯಗಳು ಈ ಮೂವಿಯನ್ನು ಎಪಿಕ್ ಆಗಿ ಮಾಡೋದಕ್ಕೆ ಸಹಾಯ ಮಾಡ್ತವೆ.